ನಾನು ಆ ಭಾನು ಮಸ್ತಾಕ್ ಅವ್ರ ಬಗ್ಗೆ ಟೀಕೆ ಮಾಡಕ್ ಇಷ್ಟಪಡಲ್ಲ. ಆದರೆ ವಿಜಯದಶಮಿ ಉತ್ಸವ ಇಡೀ ದೇಶವನ್ನ ಮೈಸೂರು ದಸರಾ ವೈಭವೀಕರಣ ಆಗ್ತಾ ಇರೋದು ನಾವೆಲ್ಲ ಕಡೆ ನೋಡಿದ್ದೇವೆ. ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ. ತಾಯಿ ಚಾಮುಂಡಿ ಪೂಜೆಯಿಂದ ಆರಂಭ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಭಾನು ಮಸ್ತಾಕ್ ಅವರಿಗೆ ಉದ್ಘಾಟನೆ ಕರೆದಿದ್ದಾರೆ. ನಾನು ಅವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಚಾಮುಂಡಿ ಪೂಜೆಯನ್ನ ಮಾಡೋದಿಕ್ಕೆ ಭಾನು ಮಸ್ತಾಕ್ ಅವರಿಗೆ ಆಸಕ್ತಿ ಇದ್ದು ಒಪ್ಕೊಂಡಿದ್ರೆ ತುಂಬಾ ಸಂತೋಷ. ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇದನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಅಂದ್ರೆ ಇಡೀ ಹಿಂದೂ ಸಮಾಜಕ್ಕೇನೆ ಮನೆ ಮುಖ್ಯಮಂತ್ರಿಗಳು ಅಪಮಾನ ಮಾಡ್ದಂಗಾಗತ್ತೆ, ಭಾನು ಮಸ್ತಾಕ್ ಅವರು ಅಪಮಾನ ಮಾಡ್ದಂಗಾಗತ್ತೆ. 100 ಜನ ಮಾಡಿದ್ದಾರೆ, ನಿಸಾರ್ ಅಹಮದ್ ಒಬ್ಬರೇ ಅಲ್ಲ. ನಾನು ಅವ್ರು ಮುಸಲ್ಮಾನರು ಅದಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳಿಲ್ಲ. ಚಾಮುಂಡಿಗೆ ಅವರು ಪೂಜೆ ಮಾಡಿ ಶುರು ಮಾಡ್ತಾರ? ಮಾಡಿ ಅದನ್ನ ನಾನು ಹೇಳಿದ್ದು. ಯುವರ್ ರೈಟ್, ನೀವ್ ಹೇಳ್ತಿರೋದು ಸರಿ, ನಾನು ಹೇಳಿದ್ದು ಅದು ನನ್ನ ಅಭಿಪ್ರಾಯನೂ ಅದೇನೆ. ನೀವ್ ರಿಯಾಕ್ಟ್ ಮಾಡ್ಬಿಡಿ, ನಾ ಪೂಜೆ ಮಾಡಿ ಶುರು ಮಾಡ್ತೀನಿ ಅಂತ. ಸರಿಯಲ್ಲ ಅಂತ ನಾನು ಹೇಳಿಲ್ಲ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ನಾನು ನಿಮ್ದು ಯಾವ್ದಕ್ಕೆ ಪ್ರಶ್ನೆ ಬಂತು ನನಗೆ ಸಂಬಂಧ ಇಲ್ಲ. ನಾನು ಹೇಳ್ತಾ ಇರೋದು ದಸರಾ ಉತ್ಸವ ಇಡೀ ದೇಶದಲ್ಲಿ ಒಂದು ಸ್ಥಾನ ಪಡೆದಿದೆ. ವಿಜಯದಶಮಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೊರಡೋದಂತ ಪದ್ಧತಿ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಿರೋದು, ನಾನು ಅದಕ್ಕೋಸ್ಕರ ಪ್ರಾರಂಭ ಈಗ ಈ ನಿಮಿಷಕ್ಕೂ ಕೂಡ ನಾನು ಭಾನು ಮಸ್ತಾಕ್ ಅವ್ರಿಗೆ ಮಾಡಿದ್ದು ಆಯ್ಕೆ ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇಡೀ ದೇಶ ಇದನ್ನ ಗೌರವದಿಂದ ದಸರಾ ಆಚರಣೆ ಮಾಡ್ತಾ ಇರೋದು ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಆ ದಿಕ್ಕಿನಲ್ಲಿ ಮಾಡ್ತೀನಿ ಅಥವಾ ಇಲ್ಲ ಅವ್ರು ಸ್ಪಷ್ಟನೆ ಮಾಡ್ಬೇಕು. ಅವ್ರು ಇಲ್ಲ ಅಂದಾಗ ನಮ್ದು ಅದಕ್ಕೆ ವಿರೋಧ ಇರೋದು. ನಾಡ ಹಬ್ಬ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಚಾಮುಂಡಿ ಪೂಜೆ ಮಾಡ್ತೀನಿ ಅಂತ ಹೇಳಿದಾರ? ಇಡೀ ದಸರಾ ಉತ್ಸವ ಇಡೀ ನಾವು ಶಿವಮೊಗ್ಗದಲ್ಲೂ ಮಾಡ್ತೀವಿ. ಅನೇಕರು ಇಲ್ಲಿ ಕ್ರಿಶ್ಚಿಯನ್ರು ಬಂದು ತಹಶೀಲ್ದಾರ್ ಆಗಿದ್ರು, ಮುಸಲ್ಮಾನರು ಆಗಿದ್ರು. ಆದ್ರೆ ಅದನ್ನ ಅಲ್ಲಿ ಪೂಜೆ ಮಾಡಿ ಕಡಿತಾ ಇದ್ದಾರೆ.